ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಮ್ಮ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ಗಳು ನಿಮ್ಮನ್ನ ತಲುಪುತ್ತೆ. ಈಗ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಈ ಒಂದು ವಿಡಿಯೋದಲ್ಲಿ ನಾವು ₹5 ಈ ಒಂದು ಡೆಫಿನೇಟಿವ್ ಸೀರೀಸ್ ನಲ್ಲಿ ಲಾಂಚ್ ಆಗಿರುವಂತಹ ಈ ಒಂದು ಸುಂದರವಾದಂತಹ ನಾಣ್ಯವನ್ನ ನೋಡೋಣ. ಈ ಒಂದು ನಾಣ್ಯಕ್ಕೆ ಆಕ್ಚುಲಿ ನ್ಯೂಮಿಸ್ಮ್ಯಾಟಿಕ್ ಫೀಲ್ಡ್ ಅಲ್ಲಿ ವೇವ್ ಅಂತ ಕರೀತಾರೆ. ವೇವ್ ₹5 ವೇವ್ ನಾಣ್ಯ, ₹5 ವೇವ್ ಕಾಯಿನ್ ಅಂತ ಕರೀತಾರೆ. ತುಂಬಾ ಅದ್ಭುತವಾದಂತಹ ನಾಣ್ಯ. ಕೇವಲ 2 ವರ್ಷದಲ್ಲಿ ಮಾತ್ರ ರಿಲೀಸ್ ಆಗಿರುವಂತದ್ದು. 2007 ಮತ್ತೆ 2008ರಲ್ಲಿ ಭಾರತದ 3 ಮಿಂಟ್ಗಳಿಂದ ಈ 2 ವರ್ಷಗಳಲ್ಲಿ ಕೂಡ ರಿಲೀಸ್ ಆಗಿರುವಂತದ್ದು. ಯಾವ್ದಪ್ಪ 3 ಮಿಂಟ್ ಅಂದ್ರೆ ಬಾಂಬೆ, ಕೋಲ್ಕತ್ತಾ, ಹೈದರಾಬಾದ್, ನೋಯ್ಡಾ ಮಿಂಟಿಂದ ಈ ನಾಣ್ಯ ಬಂದಿಲ್ಲ. ಸೊ ಈ ಒಂದು ನಾಣ್ಯದಲ್ಲಿ ಮ್ಯೂಲ್ ವೆರೈಟಿ ಕೂಡ ಇರುವಂತದ್ದು. ಮ್ಯೂಲ್ ವೆರೈಟಿ ಅಂದ್ರೆ ಏನು, ಈ ಬ್ಯಾಕ್ ಸೈಡ್ ಹಚ್ಚಿದೆಯಲ್ಲ ಅದು ಮಿಸ್ಪ್ರಿಂಟ್ ಆಗಿ ಬೇರೆ ಒಂದು ₹5 ಅಚ್ಚನ್ನ ಹೊಂದಿರುತ್ತೆ. ಅದನ್ನ ಮ್ಯೂಲ್ ನಾಣ್ಯ ಅಂತಾರೆ. ಸೊ ಆ ಒಂದು ನಾಣ್ಯಕ್ಕೆ ಸ್ವಲ್ಪ ಬೇಡಿಕೆ ಹೆಚ್ಚಿರುವಂತದ್ದು. ಉಳಿದಂತೆ ಈ ನಾಣ್ಯಗಳ ಬೆಲೆ ಏನು, ಇವನ್ನ ಮಾರೋದಕ್ಕೆ ಯೋಗ್ಯನ ಈ ನಾಣ್ಯಗಳು, ಸೊ ಈ ಒಂದು ವಿಷಯಗಳನ್ನ ತಿಳ್ಕೊಳ್ಳೋಣ. ನನ್ನ ಹತ್ರ ಸುಮಾರು UNC ಕಾಯಿನ್ಗಳು ಇರುವಂತದ್ದು. ನೀವು ನೋಡ್ತಾ ಇದ್ರೆ ಎಲ್ಲವೂ ಕೂಡ UNC ಗ್ರೇಡ್ ನ ನಾಣ್ಯಗಳು. ಇವೆಲ್ಲವೂ ನನ್ನ ಯಾವ್ದಾದ್ರು ದುಡ್ಡು ಕೊಟ್ಟು ತಗೊಂಡಿಲ್ಲ, ನನಗೆಲ್ಲವೂ ಸರ್ಕ್ಯುಲೇಷನ್ ಅಲ್ಲಿ ಸಿಕ್ಕಿರುವಂತದ್ದು. ಅಂದ್ರೆ ಸಾಮಾನ್ಯವಾಗಿ ಅಂಗಡಿಗಳಲ್ಲಿ ಸಿಗುತ್ತೆ ಈ ನಾಣ್ಯಗಳು. ತುಂಬಾ ಸಂಖ್ಯೆಯಲ್ಲಿ ಪ್ರಿಂಟ್ ಆಗಿರೋದ್ರಿಂದ ಜನಸಾಮಾನ್ಯ ಬಳಿ ಇನ್ನು ಸುಮಾರು ಲಕ್ಷಾಂತರ ನಾಣ್ಯಗಳಿರುವಂತದ್ದು. ನಿಮ್ಮ ಹತ್ರ ಈ ತರದ ನಾಣ್ಯ ಇತ್ತು ಅಂದ್ರೆ, ಅಥವಾ ನೀವು ಬಳಸಿದೀರಾ, ನೋಡಿದೀರಾ ಅಂತ ಅಂದ್ರೆ ಮಿಸ್ ಮಾಡಿದಿರಾ ಬಂದು ಕಾಮೆಂಟ್ ಮಾಡಿ. ನಿಮ್ಮ ಹತ್ರ ಎಷ್ಟು ನಾಣ್ಯಗಳಿದಾವೆ ಮತ್ತೆ ಯಾವ ಮಿಂಟ್ ನಾಣ್ಯ ಇದೆ ಅಂತ. ಸೊ ಮಿಂಟ್ ಮಾರ್ಕ್ ನೋಡೋದಕ್ಕೆ ನೋಡಿ, ಇಲ್ಲಿ 2008ರ ಕೆಳಗಡೆ ಸ್ಟಾರ್ ಇರುವಂತದ್ದು. ಸ್ಟಾರ್ ಇದ್ರೆ ಹೈದರಾಬಾದ್. ಅದೇ ಏನಾದ್ರು ಡೈಮಂಡ್ ಶೇಪ್ ಇತ್ತು ಅಂದ್ರೆ ಅದು ಬಾಂಬೆ ಮಿಂಟ್ ಆಗುತ್ತೆ. ಏನು ಇಲ್ಲ ಖಾಲಿ ಇದೆ ಅಂದ್ರೆ ಅದು ಕೋಲ್ಕತ್ತಾ ಮಿಂಟ್ ನಾಣ್ಯ ಆಗುತ್ತೆ. ನಿಮ್ಮ ಹತ್ರ ಯಾವ ಮಿಂಟ್ ನಾಣ್ಯ ಇದೆ ಅಂತ ತಿಳಿಸಿ, ಅದರ ಬೆಲೆ ನಾನು ತಿಳಿಸ್ಕೊಂಡು ಕೊಡ್ತೇನೆ. ಈ ಒಂದು ವಿಡಿಯೋದ ಕಮೆಂಟ್ ನಲ್ಲಿ ನಾನು ನಿಮಗೆ ಉತ್ತರಿಸ್ತೇನೆ. ಈಗ ಈ ಒಂದು ನಾಣ್ಯದ ಮೆಟಲ್ ಯಾವುದು ಅಂದ್ರೆ ಫೆರಾಟಿಕ್ ಸ್ಟೈನ್ಲೆಸ್ ಸ್ಟೀಲ್, ಅಂದ್ರೆ ಏನು FSS ನ ನಾಣ್ಯ. ನೋಡ್ತಾ ಇದ್ದೀರಾ, ನಾಣ್ಯ ಸುಮಾರು 6 ಗ್ರಾಮ್ ಅಷ್ಟು ತೂಕವನ್ನು ಹೊಂದಿದ್ರೆ ಸೆಕ್ಯೂರಿಟಿ ಎಡ್ಜಸ್ ಅನ್ನ ಹೊಂದಿರುವಂತದ್ದು. ಇದರಲ್ಲಿ ಸ್ಮೂತ್ ಎಡ್ಜ್ ವೆರೈಟಿ ಕೂಡ ಇರುವಂತದ್ದು. ಅದಕ್ಕೂ ಸ್ವಲ್ಪ ಬೆಲೆ ಹೆಚ್ಚಿದೆ. ಅದನ್ನೆಲ್ಲ ನಾನು ನಿಮ್ಗೆ ತಿಳಿಸ್ಕೊಂಡು ಕೊಡ್ತೇನೆ. ನಾಣ್ಯದ ಅಬ್ಸರ್ವ್ ಸೈಡ್ ನಲ್ಲಿ ₹5 ಚಿತ್ರ ಬರೆದು ವೇವ್ಗಳ ಚಿತ್ರ ಅಂದ್ರೆ ಸಮುದ್ರದ ಅಲೆಯ ಚಿತ್ರವನ್ನು ಬರೆದಿರುವಂತದ್ದು. ಸೊ ₹5 ಅಂತ ಇಂಗ್ಲಿಷ್ ಅಲ್ಲಿ ಬರೆದಿರುವಂತದ್ದು. ಈ 5 ಅನ್ನೋದು ಇಂಗ್ಲಿಷ್ ಮತದಲ್ಲಿ ಆಗುತ್ತೆ. ನಾಣ್ಯದ ರಿವರ್ಸ್ ಸೈಡ್ ನಲ್ಲಿ ಸಣ್ಣದಾಗಿ ಭಾರತದ ರಾಷ್ಟ್ರೀಯ ಲಾಂಛನವನ್ನು ಹಾಕಿ ಸತ್ಯಮೇವ ಜಯತೆ ಅಂತ ಬರೆದಿರುವಂತದ್ದು. ಸೊ ₹1 ಪ್ಯಾಟರ್ನ್ ಅಲ್ಲಿ ಬರುವಂತಹ ಈ ಒಂದು ಅಡ್ಡಗೆರೆಗಳನ್ನ ಎಳೆದಿರುವಂತದ್ದು. ನಾಣ್ಯ ತುಂಬಾ ಯುನೀಕ್ ಸ್ಟ್ರಕ್ಚರ್ ಅನ್ನ ಹೊಂದಿತ್ತು. ಅದೊಂದು ಕಾರಣಕ್ಕೋಸ್ಕರ ಕಲೆಕ್ಟರ್ಸ್ ಇದನ್ನ ಏನ್ ಮಾಡಿದ್ರು, ಎಲ್ಲವನ್ನ ಎತ್ತಿಟ್ಕೊಂಡಿರುವಂತದ್ದು. ನೋಡ್ಬೋದು, ನಾನೊಂದು 25-30 ಸಂಖ್ಯೆಯಲ್ಲಿ ನನ್ನ ಹತ್ರ ನಾಣ್ಯಗಳಿರುವಂತದ್ದು. ಈಗ ಈ ನಾಣ್ಯದ ಬೆಲೆಗೆ ಡೈರೆಕ್ಟ್ ಆಗಿ ಬಂದ್ಬಿಡೋಣ. ನೋಡಿ, ಈ ಒಂದು ನಾಣ್ಯ ಮ್ಯೂಲ್ ವೆರೈಟಿಯಲ್ಲಿ ಇತ್ತು ಅಂದ್ರೆ ಸುಮಾರು ಒಂದು ₹500 ಅಷ್ಟು ಬೆಲೆ ಇರುವಂತದ್ದು. UNC ಕಂಡೀಷನ್ ಅಲ್ಲಿ ಮ್ಯೂಲ್ ವೆರೈಟಿ ಇತ್ತು ಅಂದ್ರೆ ಯಾವುದೇ ಮಿಂಟ್ ಆಗಿರಬಹುದು. ಉಳಿದಂತೆ ನಾರ್ಮಲ್ ನಾಣ್ಯಗಳು, ಇವೆಲ್ಲವೂ ನಾರ್ಮಲ್ ನಾಣ್ಯಗಳು. ಇವುಗಳ ಬೆಲೆ UNC ಗ್ರೇಡ್ ಇತ್ತು ಅಂದ್ರೆ ಸುಮಾರು ₹40 ರಿಂದ ₹50 ಇರುವಂತದ್ದು. ಉಳಿದಂತೆ ಈ ನಾಣ್ಯಗಳು ಕಾಮನ್ ಕ್ಯಾಟಗರಿಯಲ್ಲಿ ಇರುವಂತದ್ದು. ಈಗ ನಾನು ಈ ಒಂದು ನಾಣ್ಯದ ಬೆಲೆಯನ್ನ ಪುಸ್ತಕದಲ್ಲಿ ತೋರಿಸ್ಕೊಂಡು ಕೊಡ್ತೇನೆ. ನಾನು ನಿಮ್ಗೆ ಹೇಳಿದಂತಹ ನಾಣ್ಯ ಇದೆ, ನೋಡಬಹುದು. 6 ಗ್ರಾಮ್ ತೂಕದ 23 mm ಸುತ್ತಳತೆಯನ್ನು ಹೊಂದಿರುವಂತಹ ಸರ್ಕ್ಯುಲರ್ ಶೇಪ್ ನ ನಾಣ್ಯ. ನಿಮ್ಗೆ ಹೇಳಿದೆ, ಇದು ಫೆರಾಟಿಕ್ ಸ್ಟೈನ್ಲೆಸ್ ಸ್ಟೀಲ್ ಅಲ್ಲಿ ಮಾಡಿರುವಂತದ್ದು. 2007ರಲ್ಲಿ ಶುರುವಾಗಿದ್ದು 2008ರಲ್ಲಿ ಸ್ಟಾಪ್ ಮಾಡಿದ್ರು. ಕಾರಣ ಗೊತ್ತಿಲ್ಲ, ಯಾಕೆಂದ್ರೆ ಅದಾದ್ಮೇಲೆ ಬಂದಿದ್ದಂತಹ ಈ ಗೋಲ್ಡ್ ಕಾಯಿನ್ಗಳು ನೋಡಿ, 2007ರ ನಾಣ್ಯಗಳು ಎಲ್ಲವೂ ಕಾಮನ್ ಕ್ಯಾಟಗರಿಯಲ್ಲಿ ಇರುವಂತದ್ದು. 2008ರದ್ದು ಕೂಡ ಎಲ್ಲವೂ ಕಾಮನ್ ಕ್ಯಾಟಗರಿಯಲ್ಲಿ ಇರುವಂತದ್ದು. ಸಿ ಅಂದ್ರೆ ಕಾಮನ್ ಅಂತ, ಸಿ ಅಂದ್ರೆ ಕಾಮನ್ ಅಂತ, R ಅಂದ್ರೆ ರೇರ್ ಅಂತ, X ಅಂದ್ರೆ ಎಕ್ಸ್ಟ್ರೀಮ್ಲಿ ರೇರ್ ಅಂತ, S ಅಂದ್ರೆ ಸ್ಕೇರ್ ಅಂತ. ನೋಡಿ, ಇವು ವೆರಿಫೈನ್ ಇತ್ತು ಅಂದ್ರೆ ₹10 ಅಂತ ಹೇಳ್ತಾರೆ. ಬಟ್ ವೆರಿಫೈನ್ ಕಂಡೀಷನ್ ಅಲ್ಲಿ ನಿಮ್ಮನ್ನ ಯಾರು ತಗೊಳ್ಳೋದೇ ಇಲ್ಲ. UNC ಗ್ರೇಡ್ ಇತ್ತು, ಕಲೆಕ್ಟೇಬಲ್ ಗ್ರೇಡ್ ಇತ್ತು ಅಂದ್ರೆ ಒಂದು ₹40-50 ಕೊಟ್ಟು ತಗೊಳ್ತಾರೆ. ಸೊ ಕಲೆಕ್ಟರ್ಸ್ಗೆ ಒಂದೊಂದು ನಾಣ್ಯಗಳು ಸಾಕು. ಇವೆಲ್ಲವೂ ನನಗೆ ಸಾಮಾನ್ಯ ಸರ್ಕ್ಯುಲೇಷನ್ ಸಿಕ್ಕಿರೋದ್ರಿಂದ ನೆಟ್ಕೊಂಡಿರುವಂತದ್ದು. ಸೊ ಇವಾಗ ನಿಮ್ಮ ಹತ್ರ ಈ ನಾಣ್ಯಗಳಿತ್ತು ಅಂದ್ರೆ ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ, ಯಾವ ಮಿಂಟ್ನ ಯಾವ ನಾಣ್ಯ ಇದೆ ಅಂತ. ಎಲ್ಲವೂ ಕೂಡ ಸೇಮ್ ವ್ಯಾಲ್ಯೂ ಇರುವಂತದ್ದು. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಸ್ನೇಹಿತರೆ.